ಯೋಜನೆಯಿಂದ ಮುಖ್ಯೋಪಾಧ್ಯಾಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಆರ್ಥಿಕ ಹೊರೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮುಖ್ಯೋಪಾಧ್ಯಾಯರು. ಶಾಲೆಗಳಲ್ಲಿ ಮಕ್ಕಳ ಬೆಳವಣಿಗೆಗೆ ಸರ್ಕಾರದಿಂದ ಮೊಟ್ಟೆ ಬಾಳೆಹಣ್ಣನ್ನ ವಿತರಣೆ ಮಾಡಲಾಗುತ್ತೆ. ಅಕ್ಷರ ದಾಸೋಹ ಕಾರ್ಯಕ್ರಮದಡಿ ವಾರದಲ್ಲಿ 6 ದಿನ ಮಕ್ಕಳಿಗೆ ಮೊಟ್ಟೆ ಮತ್ತೆ ಬಾಳೆಹಣ್ಣನ್ನ ಕೊಡಲಾಗುತ್ತೆ. ಮಕ್ಕಳಿಗೆ ಇದನ್ನ ವಿತರಿಸುವ ಜವಾಬ್ದಾರಿಯನ್ನ ಸರ್ಕಾರ ಮುಖ್ಯೋಪಾಧ್ಯಾಯರಿಗೆ ನೀಡಿದ್ದಾರೆ. ಪ್ರತಿ ಮೊಟ್ಟೆಗೆ 5.5 ರೂಪಾಯಿ ಅಂದ್ರೆ ₹5.20 ದರ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ. ಆದ್ರೆ ಸದ್ಯ ಮಾರ್ಕೆಟ್ನಲ್ಲಿ ಪ್ರತಿ ಮೊಟ್ಟೆಗೆ ₹8 ದರ ಇದೆ. ಮೊಟ್ಟೆಯ ದರ ಹೆಚ್ಚಳದ ಜೊತೆಗೆ ಬಾಳೆಹಣ್ಣಿನ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಮುಖ್ಯೋಪಾಧ್ಯಾಯರು ಹೆಚ್ಚಿನ ದರ ಕೊಟ್ಟು ಮೊಟ್ಟೆ ಮತ್ತೆ ಬಾಳೆಹಣ್ಣನ್ನ ಖರೀದಿ ಮಾಡ್ತಾ ಇದ್ದಾರೆ. ಪ್ರತಿದಿನ 600 ರಿಂದ 800 ರೂಪಾಯಿ ಮುಖ್ಯೋಪಾಧ್ಯಾಯರಿಗೆ ಹೊರೆ ಬೀಳ್ತಾ ಇದೆ. ರಾಜ್ಯ ಸರ್ಕಾರ ಏನು ಮಾಡಿದೆ, ವಿದ್ಯಾರ್ಥಿಗಳಲ್ಲಿರುವ ಅಪೌಷ್ಟಿಕತೆ ಹೋಗಲಾಡಿಸೋ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಯಾರು ಮೊಟ್ಟೆ ತಿನ್ನಬೇಕಂತ ಇಚ್ಛೆ ಇರ್ತಾರೋ ಅವ್ರು ಮೊಟ್ಟೆ ಕೊಡಬೇಕು, ಯಾರು ಬಾಳೆಹಣ್ಣು ತಿನ್ನೋ ಇಚ್ಛೆ ಇದೆ ಅವ್ರು ಬಾಳೆಹಣ್ಣು ಕೊಡಬೇಕು ಅನ್ನೋ ಸರ್ಕಾರ ಆದೇಶ ಮಾಡಿದೆ. ಅದಂತೂ ಅತ್ಯಂತ ಶ್ಲಾಘನೀಯ ಮಹತ್ವದ ಯೋಜನೆ ಆಗಿದೆ. ನಾವು ಸರ್ಕಾರಿ ನೌಕರರಾಗಿದ್ದು ಸರ್ಕಾರ ಆದೇಶ ಮಾಡುವಂಥ ಆದೇಶಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದರೆ ಪ್ರಸ್ತುತವಾಗಿ ಏನೋ ಸಮಸ್ಯೆ ಮುಖ್ಯೋಪಾಧ್ಯಾಯರು ಇಡೀ ರಾಜ್ಯಾದ್ಯಂತ ಇವತ್ತು ಮಾರುಕಟ್ಟೆಯಲ್ಲಿ ನಮಗೇನು ಮಾಡುತ್ತೆ, ಮೊಟ್ಟೆ ಖರೀದಿ ಮಾಡೋಕ್ಕೆ ಸರ್ಕಾರ ₹5.20 ನಿಗದಿ ಮಾಡಿದೆ. ಆದರೆ ಇವತ್ತು ಮಾರುಕಟ್ಟೆ ಬೆಲೆ ₹8 ಆಗಿದೆ. ಅಂದರೆ ಒಂದು ವಿದ್ಯಾರ್ಥಿಗೆ ₹2.80 ಹೆಚ್ಚುವರಿಯಾಗಿ ಮುಖ್ಯೋಪಾಧ್ಯಾಯ ಬೀಳ್ತಾರೆ. ನಂದೇ ಹೇಳೋದಾದರೆ ಇವತ್ತು 164 ವಿದ್ಯಾರ್ಥಿಗಳು ಮೊಟ್ಟೆನ ಸೇವನೆ ಮಾಡಿದರು. 400 ಇವಾಗ ಗೌರ್ಮೆಂಟ್ ತತ್ತಿಗೆ ₹5.20 ಗೌರ್ಮೆಂಟ್ ರೇಟ್ ಕೊಡುತ್ತೆ. ಬಟ್ ಇಲ್ಲಿ ಮಾರ್ಕೆಟ್ ಒಳಗೆ ₹8 ಬೀಳ್ತಾ ಇದೆ. ಹಾಗಾಗಿ ₹2.80 ಹೆಚ್ಚುವರಿ ಆಗ್ತಾಯಿದೆ ಮುಖ್ಯೋಪಾಧ್ಯಾಯರಿಗೆ. ಆಮೇಲೆ ಬಾಳೆಹಣ್ಣು ಕೊಡಬೇಕನ್ನೋದೈತಿ. ₹6 ಗೌರ್ಮೆಂಟ್ ಕೊಡ್ತದೆ, 50 ಪೈಸೆ ಎಕ್ಸ್ಟ್ರಾ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಕೊಡಬೇಕಾಗುತ್ತೆ. ₹60 ಐತ್ರಿ ಇವಾಗ ಸದ್ಯ ರೇಟ್ ಮಾರ್ಕೆಟ್ ಒಳಗೆ. ಹಾಗಾಗಿ ಜಾಸ್ತಿ ಅಮೌಂಟು ನಮ್ಮ ಮುಖ್ಯೋಪಾಧ್ಯಾಯರಿಗೆ ಜಾಸ್ತಿ ಆಗ್ತಾಯಿದೆ ಹೆಚ್ಚುವರಿ. ಅದನ್ನು ಸರ್ಕಾರದವರು ಬರ್ಸ್ಬೇಕಂತಂದೇಳಿ ನಾವು ಕೇಳ್ಕೊಂತೀವಿ. ಸರ್, ಈಗ ಕೊಳ್ಳಿಲ್ಲ ಅಂದ್ರೆ ಕೂಡ ವಿದ್ಯಾರ್ಥಿಗಳು ಹ್ಞೂ ಸರ್, ಕೊಳ್ಳಿಲ್ಲ ಅಂದ್ರೆ ಮತ್ತು ವಿದ್ಯಾರ್ಥಿಗಳು ಕೇಳ್ತಾರೆ ಸರ್. ಮನೆ ಪಾಲಕರು ಕೇಳಿದ್ರೆ ಇವತ್ತು ತತ್ತಿ ಕೊಟ್ಟಿದ್ರಿಲ್ಲ, ನಾಳೆ ಇವತ್ತು ಬಾಳೆಹಣ್ಣು ಕೊಟ್ಟಿದ್ರಿಲ್ಲ ಅಂತಂದೇಳಿ ಈ ಥರ ಕೇಳ್ತಾರೆ. ಇವಾಗ ಕೊಟ್ಟಿಲ್ಲ ಅಂದ್ರೆ ಅವ್ರು ಬಂದು ನಮಗೆ ಕೇಳ್ತಾರೆ, ಸರ್ಗೆ ಇವತ್ತು ಯಾಕೆ ಕೊಟ್ಟಿಲ್ಲ ಅಂತಂದೇಳಿ. ಅದನ್ನು ಕೊಡಲೇಬೇಕು, ಪೌಷ್ಟಿಕ ಆಹಾರ ಅಂತೇಳಿ ಅದು ಗೌರ್ಮೆಂಟ್ ಮಾಡಿದರೆ ಕೊಡಲೇಬೇಕು. ಹಂಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ವಿಶೇಷವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆ ಜೊತೆಗೆ ಹೈಸ್ಕೂಲ್ಗಳಲ್ಲಿ ಓದತಕ್ಕಂಥ ಮಕ್ಕಳಿಗಾಗಿ ಅಕ್ಷರ ದಾಸೋಹ ಯೋಜನೆಯಡಿ ಪ್ರತಿದಿನವೂ ಕೂಡ ಮೊಟ್ಟೆ ಜೊತೆಗೆ ಬಾಳೆಹಣ್ಣು ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆದರೆ ಈ ಕಾರ್ಯಕ್ರಮ ಇದೀಗ ಮುಖ್ಯೋಪಾಧ್ಯಾಯರಿಗೆ ಹೊರೆ ಆಗ್ತಕ್ಕಂಥದ್ದಾಗಿದೆ. ಯಾಕಂತಂದರೆ ಒಂದು ಕಡೆ ಸರ್ಕಾರ ನಿಗದಿ ಮಾಡತಕ್ಕಂಥ ಬೆಲೆಗೂ ಮತ್ತೊಂದು ಕಡೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಬೆಲೆಗೂ ಅಜಗಜಾಂತರ ವ್ಯತ್ಯಾಸ ಆಗ್ತಾ ಇದೆ. ಹೀಗಾಗಿ ಏಷ್ಯಾನೆಟ್ ಸುವರ್ಣ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ಏನು ಕೊಪ್ಪಳ ನಗರದ CPS ಶಾಲೆ, ಒಂದು CPS ಶಾಲೆಯಲ್ಲಿ ನಾವಿದ್ದೀವಿ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೀವು ನೋಡ್ಬೋದು. ಏನಂದರೆ ಸರ್ಕಾರ ಮಧ್ಯಾಹ್ನ ಬಿಸಿ ಊಟದ ವಿದ್ಯಾರ್ಥಿಗಳಿಗೆ ಪ್ರತಿದಿನವೂ ಕೂಡ ಮೊಟ್ಟೆ ಜೊತೆಗೆ ಬಾಳೆಹಣ್ಣನ್ನು ಕೊಡ್ತಾ ಇದೆ. ಸರ್ಕಾರ ಮೊಟ್ಟೆಗಾಗಿ ₹5.20 ದರವನ್ನು ನಿಗದಿ ಮಾಡಿದೆ. ಮತ್ತೊಂದು ಕಡೆ ಬಾಳೆಹಣ್ಣಿಗೆ ₹6 ದರವನ್ನು ನಿಗದಿ ಮಾಡಿದೆ. ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ₹8 ಮೊಟ್ಟೆ ಸಿಗ್ತಾ ಇದೆ. ಇದರಿಂದಾಗಿ ₹2.80 ಹೆಚ್ಚಿಗೆ ಮುಖ್ಯೋಪಾಧ್ಯಾಯರಿಗೆ ಹೊರೆ ಆಗ್ತದೆ. ಮತ್ತೊಂದು ಕಡೆ ಬಾಳೆಹಣ್ಣು ಕೂಡ ಸದ್ಯ ಮಾರುಕಟ್ಟೆಯಲ್ಲಿ ಏನು ₹6 ಇರತಕ್ಕಂಥದ್ದು, ಅದಕ್ಕೆ ಸರ್ಕಾರ ₹6 ದರವನ್ನು ನಿಗದಿ ಮಾಡಿ, ಅಂದರೆ 50 ಪೈಸೆಯಷ್ಟು ದರ ವ್ಯತ್ಯಾಸ ಆಗ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಮುಖ್ಯೋಪಾಧ್ಯಾಯರು ಕೂಡ ತೊಂದರೆ ಆಗ್ತಕ್ಕಂಥದ್ದು. ನಾನು ನಿಮಗೆ ತೋರಿಸ್ತೀನಿ. ಪ್ರತಿದಿನವೂ ಕೂಡ ಏನು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣು ಆಗಿರ್ಬೋದು, ಜೊತೆಗೆ ಮೊಟ್ಟೆಯನ್ನು ಕೂಡ ಕೊಡೋಂಥ ಈ ಯೋಜನೆ. ಆದರೆ ಎಲ್ಲೋ ಒಂದು ಕಡೆ ಈ ಯೋಜನೆಯಿಂದಾಗಿ ಮುಖ್ಯೋಪಾಧ್ಯಾಯರಿಗೆ ಇದು ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಯಾಕಂದರೆ ಸುಮಾರು ಪ್ರತಿದಿನವೂ ಕೂಡ ಅವರಿಗೆ ₹600 ರಿಂದ ₹700, ಅದು ₹1000 ಕೂಡ ಅದು ವ್ಯತ್ಯಾಸ ಕಂಡು ಬರ್ತದೆ. ಯಾಕಂತಂದರೆ ಪ್ರತಿದಿನ ಒಂದಿನ ಮೊಟ್ಟೆ ತಿನ್ನೋರ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಹೀಗಾಗಿ ಸುಮಾರು ಪ್ರತಿದಿನವೂ ಕೂಡ ಒಂದು ₹800 ರಿಂದ ₹1000 ಈಗ ಅದು ಹೆಚ್ಚುವರಿಯಾಗಿ ಮುಖ್ಯೋಪಾಧ್ಯಾಯರಿಗೆ ಹೊರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ನೋಡ್ಬೋದು, ಅವರ ತಟ್ಟೆಯಲ್ಲಿ ಈಗಾಗಲೇ ಮೊಟ್ಟೆಗಳನ್ನು ನೋಡ್ತಾ ಇದ್ದೀವಿ. ಒಂದಿನವೂ ಕೂಡ ಮೊಟ್ಟೆಯನ್ನು ಕೊಡದೇ ಇದ್ದರೆ ಸಹಜವಾಗಿಯೇ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಯಾಕಂತಂದರೆ ದರ ಹೆಚ್ಚಾಗಿದೆ ಅಂತೇಳಿ ಅದನ್ನು ಬಿಡೋಕ್ಕೂ ಕೂಡ ಆಗೋದಿಲ್ಲ. ಸುಮಾರು ₹2.80 ಇದೀಗ ಹೆಚ್ಚುವರಿ ಆದಂಥ ಒಂದು ಹಣವನ್ನು ಮುಖ್ಯೋಪಾಧ್ಯಾಯರು ಬರೆಸ್ಬೇಕಂತ ಒಂದು ಅನಿವಾರ್ಯತೆಯಲ್ಲಿ ಇರತಕ್ಕಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ಮತ್ತೊಮ್ಮೆ ತೋರಿಸ್ತೀನಿ. ಏನು ಇಂದು ಶನಿವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಉಪ್ಪಿಟ್ಟನ್ನು ವಿತರಣೆ ಮಾಡ್ತಾ ಇದ್ದಾರೆ. ಉಪ್ಪಿಟ್ಟಿನ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ರೀತಿಯಲ್ಲಿ ಬಾಳೆಹಣ್ಣು ಜೊತೆಗೆ ಮೊಟ್ಟೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗೆಲ್ಲ ಸಮಸ್ಯೆಗಳ ಬಗ್ಗೆ, ಅಂದರೆ ಯಾವ ಸಮಸ್ಯೆ ಆಗ್ತಾ ಇದೆ, ಆರ್ಥಿಕವಾದಂಥ ಸಮಸ್ಯೆ ಅಂತೇಳಿ ಈಗ ಮುಖ್ಯೋಪಾಧ್ಯಾಯ ಮಾತು ಏನು ಈ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಮೊಟ್ಟೆ ಜೊತೆಗೆ ಬಾಳೆಹಣ್ಣಿನ ದರ ಹೆಚ್ಚಾಗಿರ್ತಕ್ಕಂಥ ಸಹಜವಾಗಿಯೇ ಮುಖ್ಯೋಪಾಧ್ಯಾಯರಿಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಏನು ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗಿದೆ, ಆದರೆ ಸರ್ಕಾರ ಕೊಡುತ್ತದೆ ಕಡಿಮೆ ಆಗಿದೆ. ಹೀಗಾಗಿ ಸರ್ಕಾರ ಮಾರುಕಟ್ಟೆ ದರವನ್ನು ಕೊಡಬೇಕು ಅನ್ನೋದು ಮುಖ್ಯೋಪಾಧ್ಯಾಯರ ಮಾತು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಿಲೆಗಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.